ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಂತೂ ಚೆನ್ನಾಗಿಲ್ಲ, ಯಾಕಂದರೆ ನಿನ್ನೆ ರಾತ್ರಿ ಬಂದಿರೋಂಥ ಮಳೆಗೆ ಪೂರ ತೋಟನೂ ಹಾಳಾಗೋಗಿದೆ. ನಿಮಗೆ ನೋಡ್ಬೋದು, ಇಲ್ಲಿ ಎಲ್ಲ ಗಿಡಗಳೆಲ್ಲ ಮುರಿದು ಬಿದ್ದೋಗಿದೆ. ಪೂರ ಇಲ್ಲಿ ಒಂದು ಚೂರು ಏನೂ ಉಳಿದಿಲ್ಲ. ಇಲ್ಲಿ ಅದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಈ ಸೀಟೆಲ್ಲ ಏನು ಕಾಣಿಸ್ತಾ ಇದೆ ಇಲ್ಲೆಲ್ಲ, ಈ ಸೀಟ್ ಪೂರನೂ ನಿನ್ನೆ ಮಳೆಗೆ ಹಾರೋಗಿರೋದು. ಹಾರಿ ಈ ಥರ ಬಿದ್ದೋಗಿದೆ. ಮತ್ತು ನೋಡ್ಬೋದು ಎಷ್ಟು ಅಡಿಕೆ ಮರ ಹೋಗಿದೆ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ. ನೋಡಿ, ಇಲ್ಲಿ ಮನೆ ಮೇಲೆ ಬಿದ್ದಿರೋದು, ಇದು ಇಲ್ಲಿ ಕಾಣಿಸುತ್ತೆ. ಎಷ್ಟು ಅಡಿಕೆ ಮರ ಮನೆ ಮೇಲೆ ಬಿದ್ದಿದೆ ಅಂದರೆ ಒಂದೆರಡಲ್ಲ, ಅರ್ಧ ತೋಟನೇ ಹೋಗಿದೆ. ಬನ್ನಿ, ಇಷ್ಟೇ ಅಲ್ಲ, ಇನ್ನೂ ತೋರಿಸ್ತೀನಿ. ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಈ ಥರ ಆದರೆ ವರ್ಷಾನ್ಗಟ್ಲೆ ಮಗು ಥರ ಸಾಕಿರ್ತಾರೆ. ಇನ್ನೇನು ಫಸ್ಲು ಇನ್ನೊಂದು 2-3 ತಿಂಗಳು ಬಿಟ್ಟರೆ ಫಸ್ಲು ಕೈಗೆ ಬರೋದು. ಈ ಥರ ಹಾಳಾಗೋದ್ರೆ ಏನು ಕತೆ ಅಲ್ಲ, ಅದು ವ್ಯತೆ. ಕತೆ ಅಲ್ಲ ಕಣ, ಇದು ವ್ಯತೆ ಆಗೋಗಿದೆ. ಇಲ್ಲಂತ ಹೆಸರೇ ಇಲ್ಲ, ತೋಟ ಅನ್ನಂಗೆ ಇಲ್ಲ ಇಲ್ಲಿಗ. ಕರೆಂಟ್ ಲೈನ್ಗಳು ಹೆಂಗೆ ಬಿದ್ದವೆ ಅಂದರೆ ಇಲ್ಲಿ ಆಲ್ರೆಡಿ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಮರ ಕೊಯ್ಯೋಕ್ಕೆ 1 ತಿಂಗಳು ಸತತವಾಗಿ 1 ತಿಂಗಳು ಮರ ಕೊಯ್ದ್ರೂ ಮುಗಿಯಲ್ಲ ಇದು. ಎಲ್ಲ ಪತ್ತಲ್ ಆಗೋಗ್ಬಿಟ್ಟಿದೆ. ಇಲ್ಲಿಂದ ನೋಡ್ಬಿಟ್ರೆ ಪೂರ ಉದ್ರಿ ಹೆಂಗಾಗಿದೆ ಅಂತ ಹೇಳಿದ್ರೆ ಹೇಳಬಾರ್ದು ಕತೆಗಳನ್ನ. ನೋಡಿ, ಇಂಥ ತೆಂಗಿನ ಮರ ಹೋಗಿರೋದು. ತೆಂಗಿನ ಮರ ಅಂತೂ ಲಾಟ್ ಸಿಕ್ಕಾಬಟ್ಟೆ ಹೋಗಿದೆ. ನೋಡಿ, ಇಲ್ಲಿ ಹೋಗಿರೋದು ಲೈನಾಗಿ ಯಾವುದೋ ಪೈಪ್ಲೈನ್ ತಗೊಂಡು ಗುಡ್ಡೆ ಹಾಕಿದಂಗೆ ಆಗಿದೆ. ಇಲ್ಲಿ ತಮ್ಮಲ್ಲಿ ಹೋಗ್ತಾ ಎಲ್ಲ ತೋಟ ಗೀಟ ಎಲ್ಲ ನೋಡ್ಕೊಂಡು. ಆ್ಯಕ್ಚುಲಿ ಇದೆಲ್ಲ ಹಿಂಗಾಗಿದೆ ಅಂದರೆ ನಿನ್ನೆ ಒಂದು 5-5:30 ಬಂತು ಗಾಳಿ. 5-5:30 ಬಂದಿರೋದು ಗಾಳಿ. ಇದು ಬಂದಿದ್ದಂತ ಹೇಳಿದ್ರೆ ಇದು ಎಲ್ಲಿಂದ ಬಂತ ಗೊತ್ತಿಲ್ಲ. ಅತ್ಲಾಗೆ ಪಾಪದ ಬಂದ ಅತ್ಲಾಗೆ. ಇನ್ನೂ ಇದೆ, ತೋರಿಸ್ತೀನಿ ನಿಮಗೆ. ಇದು ಕಮ್ಮಿ ಈಗ. ಇಲ್ಲಿ ಕೆಲವರು ಇರೋದೇ 1 ಎಕರೆ ತೋಟಗಳು. 1 ಎಕರೆ ತೋಟನೂ ಪೂರ ನೆಲ ಕಚ್ಚೋಗ್ಬಿಟ್ಟಿದೆ.
ಅಂತ ಪೂರ ಇದಾಗಿದೆನಾ? ವಾ ಅಪ್ಪೆ, ಇದೇನು ಕತೆ ಹಿಂಗೆ ಮರನೇ ಬಿದ್ದು? ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋದು, ಪೂರ ಲಾಸ ಒಳಬೇಕು ಗೊತ್ತಿಲ್ಲ. ಇನ್ನೆಂತ ಈ ಥರ ಒಳ್ಳೊಳ್ಳೆ ಹಿಂಗಾರ ಬಂದವು. ಇನ್ನೇನು 2 ತಿಂಗಳಿತ್ತಲ್ಲ, 2-3 ತಿಂಗಳ ಕೊನೆ ತೆಗೆಯೋದು. ಮಾತೇ ಬರ್ತಾ ಇಲ್ಲ, ಏನು ಹೇಳ್ಬೇಕು ಇದ್ರ ಬಗ್ಗೆ ಅಂತ. ನೋಡಿಲಿ ಎಂತೆಂಥ ಕೊನೆ ಬರೋದು ಮರಗಳು ಈ ಥರ ಉದುರೋದ್ರೆ. ಏನು ಮಾಡಬೇಕು? ಆಯ್ತಾಯ್ತು. ಹಾಂ ಹಾಂ ಇಲ್ಲೆಲ್ಲ ಅಡ್ಡ ಬಿದ್ದುಂಟಲ್ಲ, ಇದೆಲ್ಲದು ಸಮೇತ ಎಲ್ಲ ಅಡಿಕೆ ಮರ, ತೆಂಗಿನ ಮರ. ನಿನ್ನೆ ಬಂದಿರೋ ಗಾಳಿಗೆ ಹತ್ತತ್ರ ಒಂದು ಸಂಜೆ ಒಂದು 5:30-6 ಗಂಟೆ ಬಂದಿದ್ದು ಗಾಳಿ ಮಳೆ. ಆ ಗಾಳಿ ಬಂತು, ಎಲ್ಲಿಂದ ಬಂತು ಅನ್ನೋದಂತೂ ಗೊತ್ತಿಲ್ಲ. ಇಡೀ ಊರೇ ಹಾಳು ಮಾಡಾಕಿದೆ. 1-2 ಕಡೆ ಅಲ್ಲ, ಇಡೀ ಊರೇ. ಎಷ್ಟೋ ಜನಗಳು ಸತ್ತೇ ಹೋಗ್ಯಾರೆ. ಈ ರೈತರೆಲ್ಲ ಎಷ್ಟೋ ಟೈಮಿಂದ, ಎಷ್ಟು ವರ್ಷಗಳಿಂದ ಒಂದು ಮರ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಬಟ್ ಈ ಥರ ಗಾಳಿ ಮಳೆಗೆ ಬಂದಿರೋ ಅರ್ಧ ಗಂಟೆ ಬೀಸಿರೋ ಗಾಳಿಗೆ ಅವ್ರ ಜೀವನದಲ್ಲಿ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರದೆ ಹೋಯಿತು. ಈ ಥರ ಆದರೆ ಎಷ್ಟು ಇದು ಮಾಡಬೇಕು? ಗೋರ್ಮೆಂಟು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿ ಇದು ಮಾಡಿಕೊಟ್ರೆ ಇದಾಗುತ್ತೆ. ತುಂಬಾ ಮರ ಎಲ್ಲ ಹೋಗಿದ್ದಾವೆ. ಇಡೀ ತೋಟನೇ ಹೋಗವು ಪೂರ. ನಿನ್ನೆ ಆಗಿರೋ ಮಳೆದು ಅವಾಂತರಕ್ಕೆ ಎಷ್ಟೋ ಜನ ರೈತರು ನೇಣಾಕೊಂಡು ಸಾಯಬೇಕಾಗಿದೆ. ಹಿಂಗಾದ್ರೆ ಕತೆ ಹಿಂಗೆ ಗುರು. ವರ್ಷಗಟ್ಟಲೆ ಬೆಳೆಸಿ ಈ ಥರ ಸಾಕ್ರೆ ಮುಗೀತು ಕತೆ. ನೋಡಿ ಇಂತಿಂಥ ತೆಂಗಿನ ಮರಗಳೇ ಉದುರು ಬಿದ್ದಾವೆ. ಕಾಣಿಸಲ್ಲ ಅನ್ಸುತ್ತೆ ಕ್ಯಾಮ್ರದ. ಈ ಕಣ್ಣಿಗೆ ಕಂಡಷ್ಟು ಈ ಕ್ಯಾಮ್ರಾಕ್ಕೆ ಇದು ಮಾಡೋಕ್ಕ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಎಷ್ಟು ಅಡಿಕೆ ಸಸಿಗಳು, ಅಡಿಕೆ ಮರಗಳೆಲ್ಲ ಬಿದ್ದೋಗಿದ್ದಾವೆ ಅಂತ ಹೇಳಿದ್ರೆ ಮೊನ್ನೆ ಗಾಳಿ ಮಳೆಗೆ. ರೈತರು ಕಷ್ಟ ಎಷ್ಟಿದೆ ನೋಡಿ. ಎಷ್ಟು ವರ್ಷಗಟ್ಟಲೆ ಬೆಳೆಸಿರ್ತಾರೆ, ಈ ಥರ ಆಗೋದ್ರೆ ಹಿಂಗೆ ಕತೆ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಇಷ್ಟು ಹೇಳಿ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಮುಂದೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.